ಬೆಂಗಳೂರಿಂದ ಊರಿಗೆ ಬಂದು ಒಂದೆರಡು ದಿನ ಸ್ಟೇ ಮಾಡಿ ಮತ್ತೆ ರಿಟರ್ನ್ ಬೆಂಗಳೂರಿಗೆ ಹೋಗ್ತೀವಲ್ವ, ಆಗ ಅಂತ ನೋವು ಮೋಸ್ಟ್ಲಿ ಯಾವ ಟೈಮಲ್ಲೂ ಆಗಲ್ಲ ಅನ್ಸುತ್ತೆ. ಫ್ರೆಂಡ್ಸು, ಫ್ಯಾಮಿಲಿ, ಮನೆ ಎಲ್ಲ ಬಿಟ್ಟು ಹೋಗ್ಬೇಕು ಅಂತಂದರೆ ಅದೊಂದು ಇರ್ತಕ್ಕಂಥ ನೋವು ಒಂಥರ ಬೇರೆ ಥರನೇ ಇದೆ. ಊರು ಬಿಟ್ಟು ಯಾರು ಬೆಂಗಳೂರು ಕೆಲಸ ಮಾಡ್ತಿರ್ತಾರೆ ಅವರು ಮಾತ್ರ ಗೊತ್ತಿರುತ್ತೆ ಆ ಫೀಲ್ ಏನಂತ. ನಾವು ಬೆಳೆದಿರ್ತಕ್ಕಂಥ ಮನೆ, ಓಡಾಡಿರ್ತಕ್ಕಂಥ ಏರಿಯಾ, ಫ್ರೆಂಡ್ಸ್ಗಳು, ನಮ್ಮ ಅಡ್ಡ ಎಲ್ಲ ಮಿಸ್ ಮಾಡ್ಕೋಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿ ನಮಗೆ ಸಿಗೋಂಥ ಮೈಂಡ್ ಫ್ರೆಶ್ಶು ಇನ್ಯಾವ ದೇಶಕ್ಕೆ ಹೋದ್ರೂ ಸಿಗೋಲ್ಲ. ಅಷ್ಟು ರಿಲ್ಯಾಕ್ಸ್ ಆಗ್ತೇವೆ. ಯಾವುದೋ ಒಂದಿನ ಊರಿಗೆ ಬಂದ್ರೂ ತುಂಬ ಫ್ರೆಶ್ ಆಗಿ ಮತ್ತೆ ರಿಟರ್ನ್ ಹೋಗ್ತೀವಿ. ಬಟ್ ನಾವು ಇಲ್ಲಿಂದ ರಿಟರ್ನ್ ಹೋಗ್ಬೇಕಾದ್ರೆ ಒಂದು 3 days ಆದರೂ ಬೇಕು. ನಾವೆಲ್ಲ ಹೋಗಿ ಅಡ್ಜಸ್ಟ್ ಆಗಬೇಕು ಅಂತಂದರೆ ಆ 3 days ಫುಲ್ಲು ಅದೇ ಊರಲ್ಲಿರೋ ಹ್ಯಾಂಗ್ ಓವರಲ್ಲೇ ಇರ್ತೀವಿ ಎಲ್ಲರೂ. ಇಲ್ಲಿರ್ತಕ್ಕಂಥ ನೇಚರು, ಫುಡ್ಡು ಎಲ್ಲಿ ಸಿಗ್ತೇವೆ ಆ ಥರ ಫುಡ್ಸ್ಗಳು, ಆ ಥರ ನೇಚರು. ಬೆಂಗಳೂರಿಗೆಲ್ಲ ಇತ್ತು ಅಂತಂದರೆ ಎಲ್ಲಾದರೂ ಬರೀ ಕ್ಯಾಂಟೀನ್, ಸೋಡಾ ಊಟ, ಆ ಪೊಲ್ಯೂಷನ್ ಇರ್ತಕ್ಕಂಥ ಗಾಳಿ ಅದೆಲ್ಲ ನೋಡಿದ್ರೆ ಇಲ್ಲಿಗೆ ಬಂದರೆ ನೋಡಿ ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗಿ ಫ್ರೆಶ್ ಆಗಿ. ಈ ಥರ ಗಾಳಿ ಎಷ್ಟು ಫ್ರೆಶ್ ಆಗಿದೆ ಗಾಳಿ ಅಂತಂದರೆ ಇಲ್ಲಿ ಇಮ್ಯಾಜ್ ಮಾಡ್ಕೊಳ್ಳೋದು ಕೂಡ ಆಗಲ್ಲ. ಆ ಥರ ಇದೆ ಇಲ್ಲಿ ವಾತಾವರಣ. ಕ್ಲೈಮೇಟ್ ತುಂಬ ಚೆನ್ನಾಗಿರುತ್ತೆ ಇದು ಹಳ್ಳಿಗಳ ಸೈಡು. ಹೊರಗೇನು ಇರೋಕ್ಕಾಗಲ್ಲ, ಬಿಸಿಲು ಇರೋಕ್ಕಾಗಲ್ಲ. ಆ ಥರ ಸಿಚುವೇಶನ್. ಸೊ ಇದನ್ನ ನೋಡ್ತಿರ್ಬೋದು, ಇದೊಂದು ಗಾರ್ಮೆಂಟ್ಸ್ ಇದೆ ಸುತ್ತಮುತ್ತ. ಮೈಸೂರು ಡಿಸ್ಟಿಕ್ಕು, ಚಾಮರಾಜನಗರ ಡಿಸ್ಟಿಕ್ಕಲ್ಲಿ ಇರೋರೆಲ್ಲ ತುಂಬ ಜನ ಬಂದು ಕೆಲಸ ಮಾಡ್ತಾರೆ ಇಲ್ಲಿ. ಸೊ ಪ್ರತಿಯೊಂದು ತಾಲೂಕಲ್ಲೂ ಈ ಥರದ್ದೊಂದು ಗಾರ್ಮೆಂಟ್ಸ್ ಇತ್ತು ಅಂತಂದರೆ ಯಾರು ಬೆಂಗಳೂರು ಕಡೆ ಸುತ್ತ ಮಾಡಿ ನೋಡೋಲ್ಲ ಜಾಸ್ತಿ. ಯಾಕಂದರೆ ಅಲ್ಲಿ ಸಿಗೋ ಅರ್ಧ ಸ್ಯಾಲ್ರಿ ಸಿಕ್ಕಿದ್ರು ಇಲ್ಲ ಲೈಫ್ ಆರಾಮಾಗಿರ್ಬೋದು. ಕೆಲವೊಂದು ಕಡೆ ಎಲ್ಲ ವರ್ಕ್ಗಳೇ ಇರೋಲ್ಲ. ಏನು ಮಾಡಿದ್ರೆ ಇಂಜಿನಿಯರಿಂಗ್ ಹೋಗಲೇಬೇಕಾಗುತ್ತೆ. ಈ ಥರ ಒಂದೊಂದು ಕಂಪ್ನಿಗಳೆಲ್ಲ ಇತ್ತು ಅಂತಂದರೆ ಯಾರು ಬೆಂಗಳೂರು ಕಡೆ ಜಾಸ್ತಿ ಚೆನ್ನಾಗಿ ಮಾಡೋದು. ಆರಾಮಾಗಿ ಇಲ್ಲೇ ಅಲ್ಲಿ 20 ತಗೊಳ್ಳೋ ಇಲ್ಲಿ 8 ತಗೊಂಡ್ರು ಆರಾಮಾಗಿ ಒಳ್ಳೆ ಲೈಫ್ ಮಾಡೋದು, ಆರಾಮಾಗಿ ಜೀವನ ಮಾಡ್ಕೋಬೇಕು. ಮನೆ ಹತ್ರನೇ ಒಳ್ಳೆ ಲೈಫು. ಫುಡ್ಡಿಗೂ ಮೇಯ್ನ್ ಇಂಟೆನ್ಷನ್ ಫುಡ್ಡು. ಆರಾಮಾಗಿ ಮನೆಯಲ್ಲಿ ಹೋಮ್ ಮೇಡ್ ಫುಡ್ಗಳು ಮಾಡ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿರ್ಬೋದು. ಅದೇ ಮೇಯ್ನ್ ಇಂಪಾರ್ಟೆಂಟ್. ನಾವು ಅಲ್ಲಿ ಎಷ್ಟೇ ಸಂಬಳ ತಗೊಂಡಿಷ್ಟೇ ಯಾವುದೇ ಡೈಲಿ ವೆರೈಟಿ ಹೋಟೆಲಲ್ಲಿ ಊಟ ಮಾಡಿದ್ರು ಹೆಲ್ತ್ ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು 2 ದಿನ ಇದ್ದರೆ ಅದು ಫೀಲೇ ಬೇರೆ. ನಮ್ಮ ಹೆಲ್ತು ಬೇರೆ ಲೆವೆಲಲ್ಲೇ ಹಾಕ್ಕೋಬೇಕಾಗ. ಬೆಂಗಳೂರಲ್ಲಿ ನೀವು ಹತ್ತಿರ ಬಂದರು ಎಷ್ಟೊಂದು ದೊಡ್ಡ ಹೋಟ್ಲಲ್ಲಿ ಊಟ ಮಾಡಿ ಅಸಿಡಿಟಿ ಅಂತನ್ನೋದು ಅಷ್ಟು ಹೋಗೋದೇ ಅಲ್ಲ. ಅದ್ರಿಗೆ ಅಂತ ತುಂಬ ಜನಕ್ಕೆ ಅದೇ ಪ್ರಾಬ್ಲಮ್ ಬೆಂಗಳೂರು ಕಡೆ. ಏನು ಬೇಕಾಗಿರೋದೇ ಊಟ ಮನುಷ್ಯನಿಗೆ. ಆ ಊಟನೇ ಕರೆಕ್ಟಾಗಿಲ್ಲ ಅಂತಂದರೆ
ಸೀನಿಯರ್ಸಿದ್ರು ಆಲ್ಮೋಸ್ಟ್ ಮೈನ್ ಇದು ಮೈಸೂರು ಬ್ಯಾಂಗ್ಳೂರು ಹೋಗೋರಿಗೆಲ್ಲ ಇದು ಬಹುಶಃ ಗೊತ್ತಿರುತ್ತೆ. ಸೊ ಇಲ್ಲೊಂದು ನದಿ ಪಾಸ್ ಆಗುತ್ತೆ ಅವರು ಬೆಳಗಡೆಯಿಂದ, ಕಾವೇರಿ ನದಿ ಏನು ತಮಿಳ್ನಾಡಿಗೆ ಹೋಗುತ್ತೆ ಅದು ನೀರು. ಸೊ ಅದೇ ಇದೇ ನೀರು ಇವಾಗ ಹೋಗೋದು ತಮಿಳ್ನಾಡಿಗೆ. ಸೊ ಇದು ಆ್ಯಕ್ಚುಲಾಗಿ ಒಂದು ಕಡೆಯಿಂದ ಹೋಗುತ್ತೆ, ಅಂದರೆ ಇದು ಕಾವೇರಿ ನೀರು ಈ ಸೈಡಿಂದ ಬರೋವಂಥದ್ದು. ಸೊ ಇನ್ನೊಂದು ಸೈಡು ಆ ಕಡೆ ಸೈಡಿಂದ ಬರುತ್ತೆ. ಎರಡು ಮರ್ಜಾಗಿ ತಮಿಳ್ನಾಡು ಕಡೆ ಹೋಗುತ್ತೆ. ಇದು ಒಗಣಕಲ್ಲು ಸೈಡಿಂದ ಪಾಸಾಗಿ ತಮಿಳ್ನಾಡು ಬಾರ್ಡರ್ ಹೋಗುತ್ತೆ. ಸೊ ಇದೇ ತಮಿಳ್ನಾಡಿಗೆ ಹೋಗೋಂಥ ಮೈನ್ ನದಿ. ನಾನು ಇನ್ನೊಂದು ಬಿಡಿಗೆ ತೋರಿಸ್ತೀನಿ, ಇನ್ನೊಂದು ಬಿಡಿಗೆ ಪಾಸ್ ಆಗ್ತೀನಿ. ಅದರಲ್ಲಿ ಆ ಕಡೆಯಿಂದ ಇನ್ನೊಂದು ನದಿ ಪಾಸ್ ಆಗುತ್ತೆ. ಇಲ್ಲೆಲ್ಲ ತುಂಬ ಪ್ಲೇಸ್ ಇರುತ್ತಿದೆ. ನಾನು ಆ್ಯಕ್ಚುಲಿ ಟೈಮ್ ಸಿಗ್ತಾ ಇಲ್ಲ ಎಲ್ಲರೂ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಇಲ್ಲಿ ಕುಂಭಮೇಳ, ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಸೊ ಒಂದು ಟೈಮ್ ಅದನ್ನೆಲ್ಲ ನೀಟಾಗಿ ವೀಡಿಯೋ ಮಾಡಿ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು ಒಂದ್ಸಲಿ. ಟೈಮ್ ಸಿಗ್ತಾ ಇರೋದು ಕಾರಣ ಬರೀ ಬ್ಲಾಗ್ ಮಾತ್ರನೇ ಮಾಡ್ತಾಯಿದ್ದೀನಿ, ಬರೀ ಇದು ಟ್ರಾವೆಲಿಂಗ್ ಮಾತ್ರನೇ. ಅದನ್ನೆಲ್ಲ ಒಂದು ಟೈಮ್ ಸಪ್ರೇಟಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ಕಡೆಲ್ಲ ತುಂಬ ಪ್ಲೇಸಸ್ ಇದೆ. ಈ ಶ್ರೀನಿವಾಸಪುರ ತಾಲೂಕಲ್ಲಿ ಅಂತ ಬಂದರೆ ಕಲ್ಕಾಡು, ಮುಡುಕೆರೆ, ಶಿವನ ಸಮುದ್ರ, ಬ್ಲಫು ಈ ಸೈಡ್ದೆಲ್ಲ ಒಳ್ಳೆ ಚೆನ್ನಾಗಿದೆ ವ್ಯೂಸ್ಗಳಿಲ್ಲೆಲ್ಲ. ಸೊ ಅದು ಮಾಡ್ತೀನಿ ಒಂದೊಂದು ಟೈಮ್ ಸಿಗ್ತಾಯಿಲ್ಲ, ಅದಕ್ಕೆ ನಾನು ಅಲ್ಲೆಲ್ಲಿ ಹೋಗ್ತಾಯಿಲ್ಲ ಸರ್. ಸೊ ಇವಾಗ ನೋಡ್ತಿರ್ಬೋದು ನೀವು, ಆ್ಯಕ್ಚುಲಿ ಇದು ಹಳೆ ಬಿಡ್ದಿದ್ದು. ಸೊ ಇನ್ನೊಂದು ಬಿಡ್ದು ಆ ಕಡೆ ಹೊಸ್ದಾಗಿ ಓಪನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ನಾನು ಈ ಬಿಡದಲ್ಲಿ ಏನಕ್ಕೆ ಬಂದೆ ಅಂತಂದರೆ ಸ್ವಲ್ಪ ವ್ಯೂಸ್ ಚೆನ್ನಾಗಿ ಕಾಣುತ್ತೆ ನದಿ ನೀರು. ಇದು ಕೂಡ ತಮಿಳ್ನಾಡಿಗೆ ಹೋಗುತ್ತೆ ನೀರು. ನೋಡ್ತಿರ್ಬೋದು ಇದೆಲ್ಲ ಮುಂಚೆ ಎಲ್ಲ ಮರಳೆಲ್ಲ ತೆಗಿತಾಯಿದ್ರು. ಸೊ ಇವಾಗ ಅದನ್ನೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಮರಳು ಅದು ಡಂಪ್ ಮಾಡೋದೆಲ್ಲ. ಸೊ ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೀರು, ನೋಡ್ಬೋದು ನೀವು ಆ ಕಡೆ ಎಲ್ಲ. ಸೊ ನೀವು ದಯವಿಟ್ಟು ಇಲ್ಲಿ ಒಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಸೈಡು ನೀವು ಮೈಸೂರು ಈ ಸೈಡು ಅಂತ ಬಂದಂದರೆ ಆಲ್ಮೋಸ್ಟ್ ಅದೆಲ್ಲ ಫಿಶ್ ಯೂಸ್ ಮಾಡ್ಕೊಳ್ಳಿ. ಏನಕ್ಕೆ ಫಿಶ್ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಅಂತಂದರೆ, ಇಲ್ಲೆಲ್ಲ ರಿವರ್ ನದಿಯಲ್ಲೇ ಫಿಶ್ ಹಿಡಿದು ನಿಮಗೆ ಎಲ್ಲ ಫ್ರೆಶ್ಶಾಗಿ ಸಿಗುತ್ತೆ ಮೀನುಗಳು. ಸೊ ಯಾರು ಅದ್ರ ಸ್ಟಾಕ್ ಇಟ್ಕೊಂಡು ಮಾರೋ ಅಂತಂದ್ರೆ ಯಾರೂ ಮಾರೋಕ್ಕೆ ಹೋಗೋಲ್ಲ. ಸೊ ಅದಕ್ಕೆ ನಾನು ಹೇಳೋದು ಏನಂತಂದರೆ, ಈ ಕಡೆ ಬಂತು ಅಂತಂದರೆ ಆಲ್ಮೋಸ್ಟ್ ಫಿಶ್ ಟ್ರೈ ಮಾಡಿ. ಯಾರು ಚಿಕನ್ ಮಟನ್ ಏನು ಬೆಂಗಳೂರಲ್ಲೂ ಸಿಗುತ್ತೆ, ಅದೆಲ್ಲ ಫಿಶ್ಶು ನ್ಯಾಚುರಲ್ ಫಿಶ್ಗಳು ಸಿಗೋವಂಥದ್ದು ತುಂಬ ರೇರು ಬೆಂಗಳೂರುಗಳಲ್ಲಿ. ಸೊ ನನ್ನ ಪ್ರಕಾರ ಈ ಕಡೆ ಬಂದರೆ ನಾನು ಆಲ್ಮೋಸ್ಟ್ ಫಿಶ್ಶೇ ಜಾಸ್ತಿ. ಈ ಕಡೆ ಬಂದರೆ ಆಲ್ಮೋಸ್ಟ್ ಫಿಶ್ ಟ್ರೈ ಮಾಡಿ, ತುಂಬ ಟೇಸ್ಟಾಗಿರುತ್ತೆ ಫಿಶ್ಶು. ಒಂದ್ಸರಿ ಇಲ್ಲಿ ಫಿಶ್ಶು ಬ್ಲಾಗ್ ಮಾಡ್ತೀನಿ ಅಷ್ಟೇ. ಈ ಟೈಮ್ ಫಿಶ್ಟಾಗ 100% ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿರುತ್ತೆ ಫುಡ್ಡು. ಮೈಸೂರು ಅಂತಂದರೆ ಕೇಳೋದೇ ಬೇಕಾಗಿಲ್ಲ, ಫುಡ್ಡು ಫೇಮಸ್ಸು. ನ್ಯಾಚುರಲ್ ಫುಡ್ ಆದ್ರೂ ಅದು ಮತ್ತೆ ತಿನ್ನಬೇಕಂತ ಫೀಲ್ ಆಗುತ್ತೆ ಹೊರತು ಏನು ಇದೆ ಅಂತ ನಂತರ ಯಾವತ್ತೂ ಅನ್ಸಲ್ಲ ಮೈಸೂರು ಸೈಡಲ್ಲಿ. ಆ್ಯಕ್ಚುಲಿ ನೀವು ಎಲ್ಲೇ ಹೋದ್ರೂ ಊಟಕ್ಕೇನು ಬರೋಲ್ಲ ಮೈಸೂರಲ್ಲಿ.